ಸರಿ ಹೋಗ್ಬಿಟ್ರಾ? ಆ ಕಡೆ ತಿರುಗಿದ್ರೆ ಈ ಕಡೆ ತಿರುಗಿದ್ರೆ ಆ ಕಡೆ ಯಾಕೋ ಇದು ಸರಿ ಹೋಯ್ತಿಲ್ಲ. ಏನೇನು ಏನು ಏನ್ರಿ ಮಾಡ್ತಿದ್ದೀರಾ? ನೋವಾಗ್ತಾ ಇಲ್ವಾ ನಿಮ್ಗೆ? ಯಾಕೆ ರಾಂಗ್ ಜಾಗದಲ್ಲಿ ಸೀಟ್ ಇದೆ ಅದಕ್ಕೆ. ಗೀತಾ, ನೀನ್ ಆ ಮಾತನ್ನ ಸೈಕಲ್ಲು ಕೇಳ್ಬೇಕು, ನೋವಾಗ್ತಾ ಇಲ್ವಾ ಅಂತ. ನೀನು ಹೋಗಿ ಅವನ್ನ ಕೇಳ್ತೀಯ. ಓ ಗಾಡ್, ರಾಜಾರಾಮ್ ಅವರೇ ಹಾಗೂ ಗೀತಾ ಅವರೇ ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡಿದ್ರು, ಮುದ್ದಾಗಿ ಪರ್ಫಾರ್ಮ್ ಮಾಡಿದ್ರಿ ಇಬ್ರು. ವೆರಿ ನೈಸ್. ಗ್ರಾಮ ವಾಸ್ತವ್ಯದ ಬಗ್ಗೆ ಏನ್ ಹೇಳ್ತೀರಾ? ತುಂಬಾ ಖುಷಿ ಆಯ್ತು. ಇನ್ಫ್ಯಾಕ್ಟ್ ಜನರ ಪ್ರೀತಿ, ಅವರು ಪಡೋ ಖುಷಿಯನ್ನ ನೋಡಿದ್ರೆ ನಮಗೂ ಖುಷಿ ಆಗುತ್ತೆ. ಇನ್ಫ್ಯಾಕ್ಟ್ ಈ ಸತಿ ನಮಗ್ ಸಿಕ್ಕಿದ ಟಾಸ್ಕು ಒಂದು ಪುರಾತನ ಕಾಲದ ದೇವಸ್ಥಾನ, ಒಂದು 800 ವರ್ಷ ಹಳೆ ದೇವಸ್ಥಾನ ಅದು. ಅಲ್ಲಿ ಹೋಗಿ ಸೇವೆ ಸಲ್ಲಿಸ್ತಕ್ಕಂಥ ಒಂದು ಟಾಸ್ಕ್ ನಮಗ್ ಸಿಕ್ಕಿದ್ದು. ನಾವು ಕಡಲೆಕಾಳು ಉಸ್ಲಿ ಮಾಡಿದ್ದಾಗ್ಲಿ, ಅಲ್ಲಿ ದೇವಸ್ಥಾನದಲ್ಲಿ ಕಸ ಗುಡಿಸಿ ನೀರು ಹಾಕಿ ಅಲ್ಲಿ ಸೇವೆ ಸಲ್ಲಿಸಿದ್ದು, ನೆಲದ ಮೇಲೆ ಊಟ ಮಾಡಿದ್ದು, ಎಂಥ ಮೊಮೆಂಟ್ ಅದು, ತುಂಬ ಸ್ಪೆಷಲ್ ಮೊಮೆಂಟು. ಅಲ್ಲಿ ಅನ್ನ ಸಾರು ಇಷ್ಟೇ ಇದ್ದಿದ್ದು, ಅದನ್ನ ಕಲಿಸ್ಕೊಂಡು ತಿಂದಾಗ ಏನೋ ಒಂಥರ ಸ್ವರ್ಗ ಸಿಕ್ಕಿದ ತೃಪ್ತಿ. ಅಷ್ಟು ಅದ್ಭುತವಾಗಿತ್ತು ಅಲ್ಲಿ ಊಟ ಮಾಡಿದ್ದ ಎಕ್ಸ್ಪೀರಿಯನ್ಸು. ಆನ್ ದ ಹೋಲ್ ಹೇಳಬೇಕು ಅಂತಂದ್ರೆ ಹಳ್ಳಿಯ ವಾತಾವರಣ, ಅಲ್ಲಿನ ದೇವಸ್ಥಾನ, ಅಲ್ಲಿ ಜೀವಿಸಿ ತುಂಬಾ ಖುಷಿ ಆಯ್ತು. ವೆರಿ ನೈಸ್. ಓಕೆ, ನಿಮ್ಮ ಈ ಎಕ್ಸ್ಪೀರಿಯನ್ಸ್ ಬಗ್ಗೆ ನಮ್ಮ ಬೀಗ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಮೊದಲನೇದಾಗಿ ಪ್ರೇಮ್ ಅವರೇ. ನಾನು ಸಣ್ಣಗಿದ್ದೀನಿ, ದಪ್ಪಗಿದ್ದೀನಿ, ಕುಳ್ಳಗಿದ್ದೀನಿ, ಬೆಳ್ಳಗಿದ್ದೀನಿ, ಉದ್ದಕ್ಕಿದ್ದೀನಿ. ನಮ್ಗೇನ್ ಬಿಡಿ ಸರ್, ವಯಸ್ಸಾಗೋಯ್ತು. ಈ ವಯಸ್ಸಲ್ಲಿ ನಾವೇನ್ ಡಾನ್ಸು ಹಾಡು ಅಂತ ಹೇಳೋರ್ಗೆ ನೀವೊಂದು ಅದ್ಭುತವಾದಂತ ಉದಾಹರಣೆ. ಗೀತಾ ಮತ್ತೆ ರಾಜಾರಾಮ್ ಅವರು ಥ್ಯಾಂಕ್ ಯು. ಈ ಕಾರ್ಯಕ್ರಮವನ್ನು ನೋಡ್ತಾ ಇರತಕ್ಕಂತ ಕೋಟ್ಯಾಂತರ ಜನಕ್ಕೆ ನೀವಿಬ್ರು ಇನ್ಸ್ಪಿರೇಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೀಪ್ ರಾಕಿಂಗ್. ಇದೇ ತರ ಸದಾಕಾಲ ಉಲ್ಲಾಸದ ಚಿಲುಮೆಯಾಗಿ ಚಿಮ್ತಾ ಇರಿ ಇಬ್ರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಮಾಳ್ವಿಕಮ್ಮ. ಒಂದು 3-3.5 ತಿಂಗಳು ಹಿಂದೆ ರಾಜಾರಾಮಗ್ ಸರಿಯಾಗಿ ನಿಂತ್ಕೊಳ್ಳೋಕೆ ಬರ್ತಾ ಇರ್ಲಿಲ್ಲ. ಇವತ್ತು ಹೆಂಗೆ ಹೆಜ್ಜೆ ಹಾಕಿದಾನೆ ಅಂದ್ರೆ, ಯು ಮಸ್ಟ್ ಗೋ ಬ್ಯಾಕ್ ಅಂಡ್ ವಾಚ್ ಯುವರ್ ಸೆಲ್ಫ್. ರಾಜಾರಾಮ್ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ ಗೊತ್ತಾ ಇವತ್ತು. ಗೀತಾಗ್ ಡ್ಯಾನ್ಸ್ ಬರುತ್ತೆ, ಡ್ಯಾನ್ಸ್ ಇಷ್ಟ. ಆದ್ರೆ ರಾಜಾರಾಮ್ಗೊಂದು ಹಿಂಜರಿಕೆ ಇತ್ತು, ಅದು ಹೊರಟೋಯ್ತು. ಇದೇನ್ ನಿರೀಕ್ಷೆ ಮಾಡಿ ಬರುವಂತದ್ದಲ್ಲ. ಬದುಕಿನ ಅನೇಕ ಕಲಿಕೆಗಳ ಜೊತೆ ಈ ಥರದ್ದೆಲ್ಲ ಬಂದ್ಬಿಡುತ್ತೆ. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ. ಹೊಯ್ಸಳರ ಕರ್ನಾಟಕದಲ್ಲಿ ಹೊಯ್ಸಳೇಶ್ವರನ ದೇವಾಲಯ ಸಿಕ್ಕಿದೆ. ಅಲ್ಲಿ ನಿಮ್ಮ ಸೇವೆಯನ್ನ ಸಲ್ಲಿಸೋದಕ್ಕೆ ಅಹಂಕಾರವನ್ನ ಬಿಟ್ರೆ ದೇವರು ಸಿಗ್ತಾನೆ ಅನ್ನೋದು ನಮ್ಮಲ್ಲಿ ನಂಬಿಕೆ. ಈ ಅಹಂಕಾರವನ್ನ ಅಡಗಿಸೋದು ಹೇಗೆ ಅಂದ್ರೆ, ನಮ್ಮ ಗುರುಗಳು ಹೇಳೋರು, ದೇವಸ್ಥಾನದಲ್ಲಿ ಹೋಗಿ ಕಸ ಗುಡಿಸಿ ಅಂತ. ನಿಮ್ಗೆ ಎಲ್ಲಿಟ್ಕೋತೀರಾ ನಿಮ್ಮ ಈಗೋನ? ದೇವಸ್ಥಾನದಲ್ಲಿ ಕಸ ಗುಡಿಸೋರು, ನೆಲ ಸಾರಿಸೋರು ಎಲ್ಲಿಟ್ಕೋತೀರಾ ಈಗೋನ? ಅದಕ್ಕಿಂತ ಒಳ್ಳೆಯ ಕೆಲಸ ಮತ್ತು ಒಳ್ಳೆಯ ಜಾಗ ಇರಲಾರ್ದು ನಮ್ಮನ್ನು ನಾವು ಕಂಡುಕೊಳ್ಳೋಕ್ಕೆ. ಅಂತಹ ಒಂದು ಅದ್ಭುತವಾದ ಅನುಭವ ನಿಮ್ಮಿಬ್ಬರಿಗೆ ಈ ಜೋಡಿ ನಂಬರ್ 1 ಮೂಲಕ ಸಿಕ್ಕಿದೆ. ಜೀ ಕನ್ನಡಕ್ಕೆ ನನ್ನ ಪರವಾಗಿ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಒಳ್ಳೆಯದಾಗಲಿ ಇಬ್ಬರಿಗೂ. ಥ್ಯಾಂಕ್ ಯು. ನಿಮ್ಮಿಬ್ರು ಜೀವನ ಯಾವಾಗ್ಲೂ ನಮ್ಮ ಜಡ್ಜಸ್ ಹೇಳ್ದಾಗೆ ಪರಿಪೂರ್ಣವಾಗಿರ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.